ನೋನು ತಿರ್ಗಾ ಬೇಟೆ ಗೀಟೆ ಅಂದ್ರೆ ಹೆಂಡತಿ ಮಕ್ಕಳು ನನ್ನನ್ನು ಅಡ್ಡಡ್ಡ ಸಿಗಿದು ಬಿಡ್ತಾರೆ. ಬೇಡ. ಅಂಕಲ್, ನಿಮ್ ಇಡೀ ಖಾನ್ದಾನ್ಗೆ ಒಂದ್ ರೌಂಡ್ ಕಾಲಿಗೆ ಬಿದ್ದು ಕಣ್ಣೀರ್ ಪಣ್ಣೀರ್ ಹಾಕಿ ಆ ಹಂದಿ ಹೊಡೆಯಕ್ಕೆ ಹೇಗೋ ಪರ್ಮಿಷನ್ ತಗೋತೀವಿ. ಬಿಟ್ರೆ ಆಂಟಿನ ಓಡಿಸ್ಬಿಡ್ತೀನಿ ಬೇಟೆಗೆ. ಪ್ಲೀಸ್ ಅಂಕಲ್, ಹಂದಿನ ಮಾತ್ರ ಬಿಡು. ತಗೊಳ್ಳಿಪ್ಪ. ಏನೋ ಹಂದಿ ಅಂತ ಹೇಳ್ದಂಗಿತ್ತು. ಏನು? ಏನಿಲ್ವಲ್ಲ, ಹಂದಿ ಅನ್ನೋ ಪದಾನೇ ಮರೆತು ಬಿಟ್ಟಿದ್ದೀನಿ ನಾನು. ಹಂದಿಗೂ ನನಗೂ ಸಂಬಂಧನೇ ಇಲ್ಲ. ಅಲ್ಲ, ನೀವಲ್ಲ, ಇವ್ರೇನೋ ಹೇಳ್ದಂಗಿತ್ತು. ನಾನಪ್ಪ, ನಾನ್ ತುಂಬಾ ಡೀಸೆಂಟ್ ಹುಡ್ಗ. ಇವನೇ ಹೇಳಿದ್ದು ನೋಡಿ. ಗನ್ ಹಿಡ್ಕೊಂಡ್ ಕೂತ್ಕೊಂಡಿರೋ ಸ್ಟೈಲ್ ನೋಡಿ. ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅನ್ಕೊಂಡ್ಬಿಟ್ಟಿದ್ದಾನೆ. ನಾನು ಹೇಳ್ದೆ, ಈ ಮನೆಯಲ್ಲಿ ಹಂದಿ ವಿಷಯ ಎತ್ಬೇಡ, ಚಿನ್ನ ಉಡಾಯಿಸ್ಬಿಡ್ತಾರೆ, ಒಳ್ಳೆ ಹುಡುಗರ ತರ ಬಂದಿದೀವಿ, ಒಳ್ಳೆ ಹುಡುಗರ ತರ ಆಚೆ ಹೋಗ್ಬಿಡೋಣ ಅಂತ. ನನ್ನ ಮಾತು ಯಾರು ಕೇಳ್ತಾರೆ? ಜನಗಳಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫೇ ಹಾಳಾಗ್ಬಿಡ್ತು. ರೀ ಮಿಸ್ಟರ್, ಸ್ವಲ್ಪ ಆಚೆ ಬನ್ನಿ. ರಾಧಾ, ಅಪ್ಪ ನಿಮಗೆ ಗೊತ್ತಿಲ್ಲ, ಬನ್ರಿ. ಅಂಕಲ್ ಹೋಗು, ಏನಾಗಲ್ಲ. ಇನ್ನೊಂದ್ಸಲ ನಮ್ಮ ಅಪ್ಪನ ಹತ್ರ ಬೇಟೆ ಗೀಟೆ ಅಂತ ಏನಾದ್ರು ಮಾತಾಡಿದ್ರೆ ಒಂದು ಹಲ್ಲು ಉಳಿಯಲ್ಲ ಅಷ್ಟೇ. ಯಾಕೆ ಸುಮ್ಮನೆ ಹೋಗ್ತೀರ ನಂಗೆ? ಗಾಡಿ ಸಿಗಲ್ವಾ? ಗಾಡಿ ಸನ್ನಿ ಬಿಟ್ಟಿದ್ಯಾ? ಬನ್ರಿ, ಸ್ವಲ್ಪ ಹೆಲ್ಪ್ ಮಾಡಿ. ಬನ್ರಿ, ಮುಂದೆ ಹೊರಗಿಕೊಂಡಿದ್ಯಾ? ಹೇಳಿ ಹೇಳಿ. ಒಳ್ಳೆ ಜೋಕುಮಾರ್ ಸ್ವಾಮಿ ತರ ನಾಜು ತೋರ್ಸ್ಕೊಂಡು ನಿಂತ್ಕೊಂಡಿರೋದು ನೋಡು. ಓ, ಅಲ್ಲಿ ಬೆಂಗಳೂರಲ್ಲಿ ಕಾಫಿ ಡೈಲಿ ಕ್ಲಬ್ ಅಲ್ಲಿ ಕೂತ್ಕೊಂಡಂಗ ಅಂತ ಅನ್ಕೊಂಡ್ರ? ಗಾಡಿ ಆಚೆ ತೆಗಿಯಕ್ಕಾಗಲ್ಲ ನಿಮ್ ಮುಖಕ್ಕೆ. ನಿಮ್ ತಂದೆನ ಬೇಟೆ ಕರೆದಿದ್ದು ನಾನಲ್ಲ, ಆ ಗಣೇಶ. ಹಿಂದೆ ಮುಂದೆ ನೋಡಿದ್ರೆ ಏನಾದ್ರು ಬೈದ್ರೆ ನಾನ್ ಸುಮ್ಮನೆ ಇರಲ್ಲ. ಬೈದ್ನಾ? ನಾ ಯಾವಾಗ್ರಿ ಬೈದೆ ನಿಮ್ಗೆ? ಆವಾಗ ಇಲ್ಲಿ ಗದ್ದೆ ಕೆಲಸ ನಿಂತೋಗುತ್ತಂದ್ರೆ ನಾನ್ ಸಾಯ್ತಾ ಇದ್ರೆ ನಿಮಗೆ ಯಾವ್ದು ಇದು ಕೋಳಿ ಜಗಳ? ನಿಮ್ಮ ಹತ್ರ ಮಾತಾಡೋದಕ್ಕೆ ಯಾವಳಿಗೆ ಟೈಮ್ ಇದೆ? ಹೋಗ್ರಿ, ಲಘುವೆ ಇಲ್ಲೇ ನಿಂತಿರು, ಜನ ಕರ್ಕೊಂಡ್ ಬರ್ತೀನಿ. ಏನು ಹಂದಿನ? ಹೋಗಲ್ಲೋ ಡ್ರಾಕುಲಾ, ಕೆಲ್ಸ ನೋಡೋಗು. ಹಂದಿ ಅಂತೆ ಹಂದಿ, ನಂದೇ ನನ್ಗಾಗಿದೆ ಇಲ್ಲಿ. ಇವತ್ತು ಸ್ಕೂಲ್ ಇಲ್ಲ, ಎಲ್ಲ ನದಿ ದಂಡೆಗೆ ಹೋಗಿ ಗಾಳಿಪಟ ಹಾರಿಸ್ಬೇಕು. ವಾಪಸ್ ಯಾರು ಬರ್ಬಾರ್ದು. ವಾಪಸ್ ಯಾರಾದ್ರೂ ಬಂದ್ರೆ ಒಬ್ಬೊಬ್ರದ್ದು ಕಾಲ್ಕೆಂಬರ್ ಹಾಕ್ಬಿಡ್ತೀನಿ ನಾನು. ಡ್ರಾಕುಲಾ, ಈಗ ಟೀಚರ್ ಬರ್ತಾರೆ. ಸ್ಕೂಲಲ್ಲಿ ಮಕ್ಳು ಯಾರು ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವರು ಮನೆಗೆ ವಾಪಸ್ ಹೊರಡ್ತಾರೆ. ನಾನು ತುಂಬಾ ಒಳ್ಳೆ ಹುಡುಗಂತರ ಜೀಪಲ್ಲಿ ಹೋಗಿ ಅವ್ರಿಗೆ ಟಾಪ್ ಕೊಡ್ಬೇಕಾದ್ರೆ ರೋಡಲ್ಲಿ ಜೀಪು ಕೆಟ್ಟೋಗುತ್ತೆ. ಇಬ್ರು ಕಾರ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಗ್ಯಾರಂಟಿ ಮಳೆ ಬಂದೇ ಬರುತ್ತೆ. ಇಬ್ರು ಒಂದು ಮರದ ಕೆಳಗಡೆ ಹತ್ತಿರದಲ್ಲಿ ನಿಂತ್ಕೋತೀವಿ. ನಾನ್ ಪಾಪ ಹುಡುಗಿ ಮಳೆ ನೆನಿಬಾರ್ದು ಅಂತ ನಾನು ಹಾಕೊಂಡಿರೋ ಜರ್ಕಿನ ತಗೊಳ್ಳಿ ಹಾಕೊಳ್ಳಿ ಅಂತೀನಿ. ಅವಳು ಇಲ್ಲ ಪರವಾಗಿಲ್ಲ ಬೇಡ ಅಂತಾಳೆ. ನಾನು ರೇ ಮುಚ್ಕೊಂಡು ಹಾಕೊಳ್ಳಿ ಅಂತ ಡೀಸೆಂಟ್ ಆಗಿ ಹೇಳಿ ನಾನೇ ಜರ್ಕಿನ ಅವಳಿಗೆ ಹಾಕ್ಬಿಡ್ತೀನಿ. ಈಗ ನಾನು ಅವಳಿಗೆ ಜರ್ಕಿನ ಹಾಕ್ಬೇಕಾದ್ರೆ ಓದಿತಾಳೋ ಇಲ್ಲ ಜರ್ಕಿನ ಹಾಕಿ ಐ ಲವ್ ಯು ಒಂದು ತಗೊಂಡ್ಮೇಲೆ ಓದಿತಾಳೋ ಗೊತ್ತಾಗ್ತಿಲ್ಲ ನನಗೆ. ಹಲೋ ರೇ, ಇವತ್ತು ಈ ಜೀಪ್ ನ ಯಾರು ಮುಟ್ಬಾರ್ದು. ಈ ಜೀಪಲ್ಲಿ ಇವತ್ತು ನಂದು ಜೀವ ಇದೆ. ಬರ್ರಿ ಕಣೆ. ನನಗೆ ಹಂದಿ ಇರೋ ಜಾಗ ಗೊತ್ತು, ತೋರಿಸ್ತೀನಿ, ಬರ್ತೀರಾ? ಆ ಹಂದಿಗೂ ಈ ಹೆಣ್ಮಕ್ಳಿಗೂ ಫ್ರೆಂಡ್ಶಿಪ್ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಅವೆಲ್ಲ ನಿಮಗೆ ಯಾಕ್ರಿ? ನಾನ್ ಹಂದಿ ಇರೋ ಜಾಗ ತೋರಿಸ್ತೀನಿ, ಬಟ್ ನೀವ್ ನಿಮ್ ಫ್ರೆಂಡ್ ಕಿಟ್ಟಿ ಬಗ್ಗೆ ನಂಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಕು. ಆ ಡ್ಯಾಮ್ ಹತ್ರ ಗೊಳೋ ಅಂತ ದುಃಖದ ಹಾಡು ಹೇಳುವಂತದ್ದು ಏನಾಗಿದೆ ಅವ್ರಿಗೆ? ನೋಡಿ, ಹುಡುಗಿರ ಹತ್ರ ಫ್ರೆಂಡ್ಸ್ಗಳ ವಿಷಯ ಏನು ಹೇಳಬಾರ್ದು.
ಹೇಳಿದ್ರೆ ಫ್ರೆಂಡ್ ಸತ್ತೋಗ್ತಾನೆ. ರೇ ನನಗಿನ್ನೂ ತುಂಬಾ ಕೆಲಸ ಇದೆ, ಸ್ಕೂಲಲ್ಲಿ ಕಸ ಗುಡಿಸಿ ನಾನು ಇನ್ನೂ ಊದ್ಗಡ್ಡಿ ಹಚ್ಬೇಕು, ಟೀಚರ್ ಬರೋಕ್ಕಿಂತ ಮುಂಚೆ. ನಡ್ರಿ. ಹಲೋ, ಟೀಚರಿಗೆ ಹುಷಾರಿಲ್ಲ, ಕೆಮ್ಮು ಜ್ವರ, ಸ್ಕೂಲಿಗೆ ರಜಾ. ನೀವ್ ಕಿಟ್ಟಿ ಬಗ್ಗೆ ಹೇಳ್ರಿ. ನಂಗೆ ತುಂಬಾ ಬೇಜಾರಾಗಿದೆ, ಏನು ಮಾತಾಡ್ಬೇಡಿ. ಒಂದ್ ಅಕ್ಷರ ಮಾತಾಡಿದ್ರು ಮಾತಾಡಿದ್ರು ಏನ್ ಮಾಡ್ತೀರಾ? ಏನಿಲ್ಲ, ಹುಡುಗಿರ್ ಜೊತೆ ನಾನು ಜಗಳ ಆಡಲ್ಲ, ಸುಮ್ನೆ ಎನರ್ಜಿ ವೇಸ್ಟ್ ಅಲ್ವಾ, ಅದಕ್ಕೆ ಸುಮ್ನೆ ಇರ್ತೀನಿ. ಇನ್ನು ಬೆಂಕಿ ಬೀಳುತ್ತೆ, ನೋಡ್ತಾ ಇರು. ಅಪ್ಪ, दर्द छुपते छुपाते आंसुओं को गिनते मर कर भी ना मरना है प्यार. ಮುಗುಲ್ಪೇಟೆಯಲ್ಲಿ ಗಂಡಸರು ಒಬ್ಬೊಬ್ಬರೇ ನಿಂತ್ಕೊಂಡು ಪ್ಯಾಥೋ ಸಾಂಗ್ ಹಾಡೋ ಲೆವೆಲ್ಗೆ ಹಾಳಾಗೋದ್ರಪ್ಪ. ಕಿಟೆ, ಇನ್ನೊಂದು ವಾರದಲ್ಲಿ ಒಂದು ಹುಡುಗಿ ನಿನ್ನ ಹಾರ್ಟ್ನ ಆಚೆ ತೆಗೆದು ಕಚ್ ಅಂತ ಪೀಸ್ ಮಾಡಿ ತಿನ್ಬಿಡ್ತಾಳೆ ಕಣ. ಆ ಹುಡುಗಿ ನೋಡ್ರೆ 2 ತಿಂಗಳು ಹುಟ್ಟಿದಾಳೆ, ಸಿಕ್ಕಾಪಟ್ಟಿ ಸ್ಪೀಡು. ನೀನ್ ನೋಡ್ರೆ 20 ತಿಂಗಳು ಹುಟ್ಟಿದ್ಯಾ, ಭಯಂಕರ ಅಸ್ಲು. ಸೆಂಟ್ರಲ್ಲಿ ನಾರ್ಮಲ್ 9 ತಿಂಗಳು ಹುಟ್ಟಿದೀವಪ್ಪ ನಾವು. ನಮ್ ಟೆನ್ಷನ್ ಯಾರಿಗೆ ಹೇಳೋಣ? ಯಾರು ಅದು? ಪಾವನೆ. ಪಾವನಿನ? ನೀನು ದೊಡ್ಡವನಾಗಿದೆ ಅನ್ಕೊಂಡಿದ್ದೀನಿ ಕೇಟಿ. ಕಷ್ಟ ಸುಖ ಗೊತ್ತು. 8 ವರ್ಷ ಲವ್ ಮಾಡಿರೋ ಹುಡುಗಿ ಕೈ ಕೊಟ್ಟಿದ್ದಾಳೆ. ವಾಶ್ ಔಟ್ ಆಗಿರೋ ಫ್ಲಾಶ್ ಬ್ಯಾಕ್ ಬೇರೆ ಇದೆ ನಿನ್ಗೆ. ಲವ್ ಫೇಲ್ಯೂರ್ ಅಲ್ಲಿ PhD ಮಾಡಿದ್ಯಾ, ಎಲ್ಲ ಡೀಟೇಲ್ ಆಗಿ ನಾನೇ ಹೇಳ್ಬೇಕಾ ತಂದೆ? ಕಣಿ, ಯು ಆರ್ ಮಿಸ್ಟೇಕನ್. ಪಾವನಿ ಇನ್ನು ಚಿಕ್ಕ ಹುಡುಗಿ ಕಣೋ. ಈ ಹುಡುಗಿರಲ್ಲಿ ಚಿಕ್ಕವರು ದೊಡ್ಡವರು ಅಂತ ಸಪ್ರೇಟ್ ಸೆಕ್ಷನ್ ಇರಲ್ಲ ಕಣ. ಅವರು ಯಾವ ವಯಸ್ಸಲ್ಲಿದ್ರು ಪರವಾಗಿಲ್ಲ, ಒಂದ್ಸಲಿ ಗೊಳ್ಳಂತ ನಕ್ರೆ ಲೈಫ್ ಚೊಂಬೆ. ವಯಸ್ಸು ಹುಡುಗರು ನಾವು, ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು. ಈಗ ನಾನೇನ್ ಮಾಡ್ಬೇಕು? ಏನೋ ನೋಡಪ್ಪ, ಗಂಡ್ಸಾಗ ಅದೇನ್ ತೀರ್ಮಾನ ತಗೋತೀಯ ತಗೋ. मर के भी ना मरना है प्यार. ಏನು? ಯಾಕೆ ಅಳ್ತಾ ಇದ್ಯಾ? ನೀವಿಂತವ್ರು ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ? ಅರೆ, ನಾನೇನ್ ಮಾಡ್ದೆ ಅಂತ ಅಳ್ತಾ ಇದೀಯ? ನಿಮಗೆ ಕುದುರೆ ಓಡ್ಸಕ್ ಬರತ್ತಾ? ಇಲ್ಲ. ಕುದುರೆ ಹುಲ್ ತಿನ್ಸಕ್ಕೆ ಟ್ರೈ ಮಾಡಿದ್ರೆ ಬರುತ್ತೆ. ಹಾಗಾದ್ರೆ ಅದ್ ನೀವೇ. ಏನು? ಕನ್ಸಲ್ಲಿ ಒಬ್ಬ ರಾಜ್ಕುಮಾರ ಬಂದಿದ್ದ. ಅವ್ನ್ ನನ್ನನ್ ಕುದುರೆ ಮೇಲೆ ಕೂರಿಸ್ಬಿಟ್ಟು ಅವ್ನ್ ಪಾಪ ಕುದುರೆ ಹುಲ್ ತಿನ್ಸ್ಕೊಂಡ್ ನಡ್ಕೊಂಡ್ ಹೋಗ್ತಿದ್ದ. ಅವ್ನ್ ಮುಖ ನಿಮ್ ತರಾನೇ ಇತ್ತು. ಕುದುರೆ ಹುಲ್ ತಿನ್ಸಿದ್ ಸಾಕು, ಹಿಂದೆ ಹತ್ಕೋ ಓಡಿಸ್ಕೊಂಡ್ ಹೋಗ್ತೀನಿ ಹಿಂದೆ. ಒಪ್ಲಿಲ್ಲ, ನಂಗ್ ಭಯ ಬರಲ್ಲ ಅಂದ. ನಂಗ್ ಫುಲ್ ಬೇಜಾರಾಗೋಗಿ ಎಚ್ಚರ ಆಗೋಯ್ತು. ಸ್ಟುಪಿಡ್. ಈಗ ಆಗಿದ್ದಾಗೋಯ್ತು. ನಂಗೆ ಈ ತರ ಎಲ್ಲ ಆಗ್ತಿದೆಯಲ್ಲ, ಏನ್ ಮಾಡೋದು? ಯಾವ ತರ? ನಿದ್ರೆ ಬರಲ್ಲ, ಕನ್ಸ್ ಬೀಳತ್ತೆ, ಕ್ಲಾಸಲ್ಲಿ ಕೂತ್ರೆ ಪಾಠ ಕೇಳ್ಸಲ್ಲ, ನೋಟ್ಬುಕ್ ಕೊನೆ ಪೇಜಲ್ಲಿ ಕಿಟ್ಟಿ ಅಂತ ಹೆಸರು ಬರ್ತಿದ್ದೀನಿ. ಎಲ್ಲಾ ಪೇಜಲ್ಲೂ ಬರಿಬೇಕು ಅಂತ ಆಸೆ. ನಿಮ್ಗೊಂದ್ ಮಾತು ಕೇಳ್ಬಿಟ್ಟು ಬರೋಣ ಅನ್ಕೊಂಡೆ. ಪಾವನಿ, ನಮ್ ತಂಟೆಗ್ ಬರೋ ಜೀವನ ಏನಾಗತ್ತೆ ಅಂತ ಗೊತ್ತಾಗತ್ತೆ. ನೋಡ್ತಾ ಇರು. 1 2 3 ಹೋಗ್ ಮಲ್ಕೋ.
ಇವತ್ತಿಗೆ ಸಾಕು ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಗುಡ್ ನೈಟ್.